ನನ್ನ ಹೆಸರು HV ವೆಂಕಟರಾಮ ಶೆಟ್ಟಿ ಅಂತ. ನನ್ನ ಜನ್ಮಸ್ಥಳ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಹೊಸಗಾಬಿ ಗ್ರಾಮ. ನನ್ನ ವಿದ್ಯಾಭ್ಯಾಸ ಮಹಾರಾಜಾಸ್ ಕಾಲೇಜು 65ನೇ ಇಸ್ವಿಯಲ್ಲಿ BSc ಮುಗಿಸಿರ್ತಕ್ಕಂಥ ವ್ಯಕ್ತಿ. ನಾನು ಈ ಮೈಸೂರಿನಲ್ಲಿ 65ನೇ ಇಸ್ವಿಯಿಂದ ನಾನು ಈ ಮೈಸೂರಿನಲ್ಲಿ ವಾಸ ಇದ್ದೇನೆ. ಈ ಹಾಸ್ಪಿಟಲ್ ನನಗೆ 19ನೇ ಇಸ್ವಿ ನನಗೆ ಹೃದಯ ನೋವು ಬಂತು. ಅದರಲ್ಲಿ ಹಾಸ್ಪಿಟ್ಲಿಗೆ ಬಂದು ಸ್ಪೆಷಲಿಸ್ಟ್ ಇದ್ದರು, ಅವ್ರಿಗೆ ತೋರಿಸ್ದೆ. ಅವರು ಭಗವಂತನ ದಯದಿಂದ ನನಗೆ ಫ್ರೀ ಆಪ್ರೇಷನ್ ಮಾಡಿಸ್ಕೊಟ್ರು. ಈ ಹಾಸ್ಪಿಟ್ಲಲ್ಲಿ ಫ್ರೀ ಹಾಸ್ಪಿಟ್ಲ್ ಸಿಕ್ಕಿರ್ತಕ್ಕಂಥದ್ದು ಅಪರೂಪದ ಒಂದು ಸನ್ನಿವೇಶ. ಅವರಿಗೆ ಸಹಕರಿಸ್ತಕ್ಕಂಥವರು ಇಲ್ಲಿಯ ಇವರು ವಿನೋದ್ ಮತ್ತು ಸಾಗರ್ ಅಂತವರು ನನಗೆ ಸಹಕಾರ ಕೊಟ್ಟು, ನಾನು ಒಂಟಿಯಾಗಿ ಬಂದಿದ್ದರೂ ಸಹ ನನಗೆ ಆಪ್ರೇಷನ್ ಮಾಡಿಸಿ ಎಲ್ಲ ಅನುಕೂಲತೆ ಮಾಡಿಕೊಟ್ಟಂಥ ಒಂದು ಆಸ್ಪತ್ರೆ. ಇದನ್ನು ನನ್ನ ಜನ್ಮಾಂತರಕ್ಕೂ SV ಯೋಗಣ್ಣವರು ನಾನು ಸುಮಾರು 40 ವರ್ಷದಿಂದ ನಾನು ನೋಡಿದ್ದೀನಿ. ಆ ಒಂದು ಕಟ್ಟಿರ್ತಕ್ಕಂಥ ಆಸ್ಪತ್ರೆ ಇಡೀ ಮೈಸೂರು ನಗರದಲ್ಲಿ ಸುಂದರ, ಅಚ್ಚುಕಟ್ಟು, ಶಿಸ್ತು, ಸಂಯಮ, ತಾಳ್ಮೆ ಇರ್ತಕ್ಕಂಥ ಒಂದು ಆಸ್ಪತ್ರೆ ನನಗೆ ಸುಯೋಗ. ಆಸ್ಪತ್ರೆ ಹೆಸರೇ ಸುಯೋಗ, ನನ್ನ ಯೋಗನೂ ಸುಯೋಗ. ಇದನ್ನು ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನನ್ನ ಹಣಕಾಸಲ್ಲಿ ತೊಂದರೆ. ನನಗೆ ವಯಸ್ಸು 85 ವರ್ಷ ಆಗಿದೆ, ಆದರೂ ಸುಲ್ಲ ಓಡಾಡ್ಕೊಂಡಿದ್ದೀನಿ. ಇಂಥ ಹಾಸ್ಪಿಟ್ಲ್ ಇರೋದ್ರಿಂದ ನನಗೆ ಉಚಿತವಾದ ಸಲಹೆ, ಉಚಿತವಾದ ಟ್ರೀಟ್ಮೆಂಟು ಸಿಕ್ಕಿರೋದು 19ನೇ ಇಸ್ವಿ ಒಂದು ಸಾರಿ. ನಿನ್ನೆ 29ನೇ ತಾರೀಕಲ್ಲಿ ಒಂದು ಪತ್ರಿಕೆ ಓದಿದೆ, ಮೈಸೂರು ಮಿತ್ರ ಪತ್ರಿಕೆ ಓದಿ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ದೆ. 29ಕ್ಕೆ ಬಂದೆ. ಅಲ್ಲಿಯ ನೌಕರು ನನಗೆ ಸಹಕಾರ ಕೊಟ್ಟು ತಕ್ಷಣ ಡಾಕ್ಟರ್ ಅಭಿಷೇಕ್ ಅನ್ನೋರಿಗೆ ಟ್ರೀಟ್ಮೆಂಟ್ ಕಳಿಸಿದ್ರು. ಅವರು ನನಗೆ ECG ಎಕೋ ಮಾಡಿಸಿ, ಇರ್ತಕ್ಕಂಥ ಡಿಫೆಕ್ಟ್ ಏನಿದೆ ಅಂದರೆ ಏನೂ ಇಲ್ಲ, ನೀವು ಚೆನ್ನಾಗಿರಿ ಅಂತಕ್ಕಂಥದ್ದು ಭಗವಂತನ ಧೈರ್ಯದಿಂದ ನೆನ್ನೆ ಸೆಮಿನಾರ್ ಕೇಳಿದೆ. ಡಾಕ್ಟರ್ CD ಶ್ರೀನಿವಾಸ ಮೂರ್ತಿಯವರು ಬಂದಿದ್ದರು, SV ಯೋಗಣ್ಣವರಿದ್ದರು, ಚಂದ್ರಮನ ಒಂದು ಇವರು ಬಂದಿದ್ದರು, ತ್ರಿನೇತ್ರ ಸ್ವಾಮಿಗಳು ಬಂದಿದ್ದರು. ಅವರ ಭಾಷಣ ಕೇಳಿ ನನಗೆ ಉತ್ತೇಜನ ಆಯಿತು, ನಾನು ಪರಿವರ್ತನೆ ಆದೆ. ಈಗ ನೆನ್ನೆ ಆರೋಗ್ಯ ನೋಡಿದ್ರೆ ಈ ಹಾಸ್ಪಿಟ್ಲಿಂದ ಬದುಕಿರಬಹುದೇನೋ ಅಂತ ಭಾವನೆ ಬರ್ತಾ ಇದೆ. ಇದು ನನ್ನ ಅನುಭವ. 50 ವರ್ಷದಿಂದ ಮೈಸೂರಲ್ಲಿದ್ದೀನಿ. ಈ ಅನುಭವನ ಹೇಳ್ಕೊಳ್ಳೋ ಸಂತೋಷ ಪಡ್ತೀನಿ. ಈ ಆಸ್ಪತ್ರೆ ಇನ್ನು ಪ್ರಬುದ್ಧಿಮಾನವಾಗಿ ಬೆಳಿಬೇಕು, ಜನಗಳು ತಿಳುವಳಿಕೆಯಿಂದ ಬರಬೇಕು, ತಿಳ್ಕೋಬೇಕು. ಇಂಥ ಆಸ್ಪತ್ರೆ ಉಪಯೋಗ ಪಡ್ತಕ್ಕಂಥ ನಮ್ಮಂಥ ಬಡವರು, ಅದರಿಗೂ ಬಡವರು ಉಚಿತ ಸಲಹೆ, ಉಚಿತ ಟ್ರೀಟ್ಮೆಂಟ್ ಕೊಡೋದು ಅಪರೂಪ. ನನ್ನ ಒಂದು ಅನುಭವನ ಈ ಮೂಲಕ ಹಂಚಿಕೊಳ್ಳೋಕ್ಕೆ ಅವಕಾಶ ಕೊಟ್ಟಂಥ ಆಸ್ಪತ್ರೆಯವ್ರಿಗೂ, ನಮ್ಮ ಈ ನೌಕರ ವರ್ಗನ ಶಿಸ್ತು ನಾನು ನೋಡ್ತಾ ಇದ್ದರೆ ಆಶ್ಚರ್ಯ ಆಗೋದು. ಚೆಕ್ ಅಂತ ಸೂಪರ್ ಎಷ್ಟು ಫಾಸ್ಟಾಗಿ ಮಾಡಿದ್ರು ಅಂದರೆ, ನಮಗೆ ಕೈಲಿ ಹಿಡ್ಕೊಂಡು ಕರ್ಕೋದ್ರು, ಟ್ರೀಟ್ಮೆಂಟ್ ಕೊಡಿಸಿದ್ರು, ಕರ್ಕೊಂಬಂದರು. 85 ವರ್ಷ ನನಗೆ ಆಗಿದ್ದರೂ ಸಲ ನನ್ನ ನೋಡಿಕೊಂಡಂಥ ಒಂದು ನೋಡಿದ್ರೆ ಇದು ಯಾವುದೋ ಒಂದು ದೈವ ಶಕ್ತಿಯಿಂದ ಈ ಆಸ್ಪತ್ರೆ ಇದೆ. ಅದು SV ಯೋಗಣ್ಣವ್ರದ್ದು ಇರ್ಬೋದು ಅಥವಾ ಭಗವಂತನ ದಯೆ ಇರ್ಬೋದು. ಇಡೀ ಮೈಸೂರಲ್ಲಿ ನಾನು ನೋಡಿದ್ದೀನಿ, ಅನೇಕ ಆಸ್ಪತ್ರೆಗಳು ನೋಡಿದ್ದೀನಿ ಈ ಮೈಸೂರಲ್ಲಿ 50 ವರ್ಷ ಸರ್ವಿಸ್ನಲ್ಲಿ. ಆದರೆ ಇದು ಇರ್ತಕ್ಕಂಥದ್ರಲ್ಲಿ ಸುಯೋಗ ಆಸ್ಪತ್ರೆ ನಮಗೆ ಸುಯೋಗ. ಇದಕ್ಕಿಂತ ಇನ್ನೇನು ಹೇಳಿ ಅಂದರೆ, ಭಗವಂತ ಅವ್ರು ಚೆನ್ನಾಗಿಟ್ಟಿರಲಿ. ನನ್ನ ಮಾತನ್ನು ಮುಗಿಸ್ತೀನಿ. ಭಗವಂತನ ಜೈ ಭಾರತ, ಜೈ ಕರ್ನಾಟಕ.